ನೆನಪಿರ್ಬೋದು, ಯಾವಾಗ ವಿಧಾನಸಭೆಯಲ್ಲಿ ನಮ್ಮ ಹಿರಿಯ ಮುಖಂಡರಂತ ರಮೇಶ್ ಕುಮಾರ್ ಅವರು ಬಹಳ ಉತ್ತಮವಾದಂಥ ಮಾತಾಡಿದರು. ಒಂದು ಡಿಬೇಟೇ ಥರ ಇತ್ತು ಅದು. ಸಂವಿಧಾನ ಬಗ್ಗೆ ಮಾತಾಡಿದಾಗ ಏನು ಹೇಳಿದ್ರು ಅಂತಂದರೆ, ಮನುಷ್ಯ ಇದ್ದಾಗ ಕಿಮ್ಮತ್ತಿಲ್ಲ, ಕಿಮ್ಮತ್ ಕೊಡಲ್ಲ ಇದ್ದಾಗ, ಅದು ಹೋಗಿನ ಮ್ಯಾಕ ಕಿಮ್ಮತ್ ಕೊಟ್ರೆ ಯಾವುದು ಸಾರ್ಥಕ ಇಲ್ಲ. ಅದು ಯಾಕೆ ಹೇಳಿದ್ರು ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಕೊನೆ ಉಸಿರು ಹೇಳಿದ್ರು ದಿಲ್ಲಿಯಲ್ಲಿ, ಅವರಿಗೆ ಇಲ್ಲಿ ಮುಂಬೈಗೆ ಅವರ ಬಾಡಿ ತರಬೇಕಂತಂದ್ರೆ ಆ ಒಂದು ಸಮಯದಲ್ಲಿ ಒಂದು 5,000 ರೂಪಾಯಿನೂ ಕೂಡ ಇದ್ದಿಲ್ಲ. ಅವ್ರು ಹೇಳೋ ಮಾತು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇವತ್ತು ದಿಲ್ಲಿಯಿಂದಲೇ ಅವರ ಸಮಾಧಿ ಮಾಡಬೇಕಾಗಿತ್ತು, ಆದರೆ ಅಂಥ ರಾಜಕಾರಣಿಗಳಿಂದ ಯಾವುದು ಕೂಡ ಆಗಿಲ್ಲ. ಇವತ್ತು ನಾವು ಏನೋ ಗುಣಗಾನನೆ ಮಾಡ್ತೇವೆ, ಸುಮ್ಮನೆ ಗುಣಗಾನ ಮಾಡ್ಕೊತಾ ಹೋಗ್ತೇವೆ. ನಾವು ಅದು ಮಾಡ್ತಿದ್ದೆವು, ಇದು ಮಾಡ್ತಿದ್ದೆವು, ಇದ್ದಾಗೆ ಮಾಡ್ರ ಆಗ್ತಾ ಇದ್ದಿಲ್ಲ. ಇವತ್ತು ಅಂತ ಒಂದು ಮಾನ್ ನಮಗಾಗಿ ಇಷ್ಟೆಲ್ಲ ತಮ್ಮ ಸಂಸಾರ, ತಮ್ಮ ಮನೆ ಎಲ್ಲವನ್ನೂ ಬಿಟ್ಟು ಇವತ್ತ ಹಿಂದುಳಿದ ಜನ ಇರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಡ ಜನರು ಇರ್ಬೋದು, ವಿಶೇಷವಾಗಿ ಸಮಾನತೆಗಾಗಿ ಮಹಿಳೆಯರಿಗೆ ನ್ಯಾಯ ಒದಗಿಸ್ಬೇಕಂತ ಇವತ್ತು ನಮ್ಗೆ ಇಲ್ಲ, ಇವತ್ತು ತಮ್ಮ ಜೀವನವನ್ನೇ ಮುಡುಪಿಟ್ಟು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಹೇಳೋದು ಇಷ್ಟೇ, ಮನುಷ್ಯ ಇದ್ದಾಗ ಕಿಮ್ಮತ್ ಮಾಡಬೇಕು, ಯಾರು ಏನ್ ಮಾಡ್ತಾ ಇದ್ದಾರಂತ. ನಾವು ಸುಮ್ಮನೆ ಗುಣಗಾನ ಮಾಡೋದ್ರಿಂದ ಯಾವುದು ಕೂಡ ಏನೂ ಆಗಲ್ಲ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗಿತ್ತು. ಯಾಕೆ ಹಿಂದಿನ ಸರಿ ಅವರು ಕೂಡ 2 ಸರ್ತಿ ಎಲೆಕ್ಷನ್ ನಿಂತಿದ್ರು. ಏನಾಗ್ತು ಅವಾಗ, ಏನಾಗ್ತು? ಇವತ್ತು ನಾವು ಏನೋ ಭಾಷಣ ಮಾಡ್ತೇವೆ ನಾವು ಗುಣಗಾನ ಬಾಬಾ ಸಾಹೇಬ್ರ ಬಗ್ಗೆದಾಗ. ಅದಕ್ಕಾಗಿ ಇವತ್ತು ನಾವು ಯಾವುದೇ ಮಾಡ್ಬೇಕಂತಂದ್ರ ಮನಸ್ಪೂರ್ವಕವಾಗಿ ಕೆಲಸ ಮಾಡಬೇಕು. ಸಮಾಜಕ, ಧರ್ಮಕ, ರಾಷ್ಟ್ರ ಬಗ್ಗೆ ಯಾರು ಕೂಡ ಮಾಡ್ತಾರ ಅಂಥವ್ರನ್ನ ನಾವು ಗೌರವಿಸಬೇಕು. ಅದಕ್ಕಾಗಿ ಇಂದಿನ ದಿವಸ 69ನೇ ಮಹಾಪರಿನಿರ್ವಾಣ ದಿವಸ ಅಂತ ನಾವೆಲ್ಲರೂ ಕೂಡ ನಮ್ಮನ್ನ ಸಲ್ಲಿಸಲಕ್ಕ ಬಂದಂತ ಎಲ್ಲರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದ ಹೇಳಿ, ಉಳಿದವ್ರು ಯಾರು ಬರ್ಲಾರ್ದಂಗ್ ಕೆಲವೊಂದ್ ಕಡೆ ಬರ್ತಾರೆ, ಯಾವುದೇ ಒಂದು ವಿಶೇಷ ಸಮುದಾಯದ ಮಾತ್ರ ಮಾಡ್ಬೇಕು, ಬೇರೆಯವ್ರು ಯಾರು ಬರ್ಲಾರ್ದಂಗ್ ಭಾಗವಹಿಸಾರ್ದಂತ ಇಂಥ ಪರಿಸ್ಥಿತಿ ಈಗಿನ ಆಧುನಿಕ ಕಾಲದಾಗೂ ಕೂಡ ಅದ. ತಾವೆಲ್ಲ ಸ್ವಲ್ಪ ಅದನ್ನ ಮರೆತು ಅವ್ರು ನಮ್ಮ ಜೀವನ ಭೂಮಿ, ನಮ್ಮ ಭಾರತ ದೇಶ ಕೊಟ್ಟಂತ ಕೊಡುಗೆ, ಒಂದ್ ವೇಳೆ ನನ್ನಂತ ಒಬ್ಬ ಸಾಮಾನ್ಯ ನಮ್ಮ ಬಾಬರು ಇದಕ್ಕಿಂತ ಬರೀ ಸರ್ ನಾ ಹೇಳ್ಬೇಕಂದ್ರೆ ನಮ್ಮ ಬಾಬರು ಸೈಕಲ್ ಪಂಕ್ಚರ್ ದುಕಾನಿ ಸರ್. ನಮ್ಮಂತ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ನಮ್ಮ ದುಬಲ್ಗುಂಡಿ ಅಂತ ಗ್ರಾಮ ಪಂಚಾಯತ್ 2 ಸಲ ಸತತವಾಗಿ ಮೆಂಬರ್ ಆಗ್ಬೇಕು ಅಂತ ಸೌಕರ್ಯ ಇದ್ರ ಅಂದ್ರೆ ಇವ್ರು ಕೊಟ್ಟಂತ ಸಂವಿಧಾನ ಕಾರಣದ ನಮ್ಮಂತರ ಇಲ್ಲಿ ಬಂದಿದ್ದೇವೆ. ಒಂದು ಕಷ್ಟ ಅವರಲ್ಲಿ ಜೀವನದಲ್ಲಿ ಏನ್ ಕಷ್ಟ ಅನುಭವಿಸಿದ್ರೆ ಅವರಿಗೆ ಅವರೇ ಒಂದು ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂತಹ ಒಂದು ದೊಡ್ಡ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಬಾಬಾ ಸಾಹೇಬರ ಚಿಂತನೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೂಡ ನಾವು ಅಳವಡಿಸ್ಬೇಕು. ಇವತ್ತು ಮನೆಯಲ್ಲೂ ಕೂಡ ಯಾರೇ ಆಗಿರ್ಲಿ, ಮನೆಯಲ್ಲೂ ಕೂಡ ನೀವು ಯಾವ ಪುಸ್ತಕ ಓದ್ತಿರೋ ಬಿಡ್ತಿರೋ, ಯಾವ ಧರ್ಮ ಗ್ರಂಥ ಓದ್ತಿರೋ ಬಿಡ್ತಿರೋ, ಆದ್ರೆ ಸಂವಿಧಾನ ಅಂತಕ್ಕಂಥದ್ದು ಏನು ಗ್ರಂಥ ಇದೆ, ಆ ಸಂವಿಧಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಸಮುದಾಯದ ಜನ್ಮ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇವಲ ಜಾತಿಗೆ ಸೀಮಿತವನ್ನು ಮಾಡಲಾರ್ದೇನೆ ಎಲ್ಲ ಸಮುದಾಯ ಜನ, ಎಲ್ಲ ವರ್ಗದ ಜನ ಎಲ್ಲರೂ ಕೂಡ ಅವರನ್ನ ಈ ದೇಶದ ಸ್ವಾಭಿಮಾನ ವ್ಯಕ್ತಿ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡು ಅವರನ್ನ ಸ್ವಾಭಿಮಾನದ ಸಂಕೇತ, ಈ ದೇಶದ ಸ್ವಾಭಿಮಾನದ ಸಂಕೇತ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಗೌರವಯುತವಾಗಿ ಅವರು ಹಾಕೊಂಡಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೀತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಜೈ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಹುಟ್ಟಿದಿಲ್ಲ ಅಂತಂದ್ರ ಅನೇಕ ಜನರು ಈ ದೇಶದ ಅರ್ಧ ಭಾಗ ಆಬದಿ ಬಹಳ ವಂಚಿತಾಗಿರ್ತಿತ್ತು ಅಂತ ಹೇಳ್ಕೋಬೇಕಾಗ್ತದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಗುಣ ನೀವು ಇವತ್ತ ನಾಳ ನೋಡ್ತಿರ್ಬೇಕು. ಯಾರ ಜರ ಒಂದಂದ್ರ ಅವನೇನು ದುಶ್ಮನ್ಕಿ ತಕ್ಕೊಲಾಕ ನಾನಾ ಪ್ರಕಾರ ಯೋಜನೆ ಮಾಡ್ತಾರ, ಇವನಿಗೆ ಹ್ಯಾಂಗ ದುಶ್ಮನ್ಕಿ ತಕ್ಕೊಲಿ ಅಂತೇಳಿ. ಹಕ್ಕು ಸಿಗ್ಬೇಕಾದ್ರ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ನಮ್ಗೆಲ್ಲ ಸಿಗ್ತಾ ಇದೆ. ಅದಕ್ಕಾಗಿ
ಈಗಿಂದ ನಾವಿಂದ ಇನ್ನು ಕಾರಂಜ ರೈತರಿಂದ ಭೂಮಿಯನ್ನು ಕಳ್ಕೊಂಡ್ರ ಆ ಸಂವಿಧಾನದಿಂದ ನಾವಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟದಿಂದ ನಮ್ಗಿಂತ ಈ ಸಂವಿಧಾನದಿಂದ ನಮ್ಗಿಂತ ಕೊಡ್ತಾರ ಅಂತೇಳಿ ಇವತ್ತಿಂದ 69ನೇ ನಮ್ದು ಬಾಬಾ ಸಾಹೇಬ್ ನವನ್ಯ ಮಹಾಪರಿವಾರ ದಿನಾಚರಣೆಯನ್ನು ಇವತ್ತಿಂದ ನಾವಿಂದ ಖುಷಿಲಿಂದ ಆರಿಸಿ ಇವತ್ತೆಲ್ಲ ಶಾಸಕರು, ಯಾಕಂದ್ರೆ 8ನೇ ತಾರೀಕಿಗೆ ಅಧಿವೇಶನ ಬರ್ತಾ ಇದೆ, ಅದಕ್ಕೆ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು. ನಮ್ಮ ಪರವಾಗಿ ಏನಂದ ಅವರಿಂದ ಎಲ್ಲರೂ ಕೂಡಿ ನಮ್ಮ, ಯಾಕಂದ್ರೆ ಹೋದ ವರ್ಷ ರೈತರಿಂದ ಏನು ಇದು ಮಾಡಿ ಹೋರಾಡ್ಕೊಂತು 920 ದಿವಸ ಹೋರಾಡ್ಕೊಂತು ನಾವು ರೈತರಿಂದ ಅಧಿವೇಶನ ಹೋದ ಡಿಸೆಂಬರಲ್ಲಿ 19 ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಯವರು ನಮಗಿಂದ ಕಮಿಟಿ ರಚನೆ ಮಾಡಿರು. 4 ಜನ ರೈತರಿಂದ ವಿಷಯ ಕೊಡೋದ ಮೇಲೆ ನಮಗಿಂದ ರೈತರಿಗೆ ಕರೆಸಿ ನಮಗಿಂದ 19 ತಾರೀಕು ಸಭೆ ಮಾಡಿ ಇವತ್ತು ಉಸ್ತುವಾರಿ ಸಚಿವರು ಎಲ್ಲರೂ ಕೂಡಿ ಮಾಡಿದ್ದಾರೆ. ಮತ್ತೆ ಅಧಿವೇಶನ ಬರ್ತಾ ಇದೆ 8ನೇ ತಾರೀಕು. ಅದಕ್ಕೆ ನಮಗಿಂದ ಇದಕ್ಕಿಂತ ಮಹಾಪರಿವಾರ ದಿನಾಚರಣೆ ನಾವಿಂದ ಇವತ್ತಿಂದ ಅಂಬೇಡ್ಕರ್ ವಿಜೃಂಭಣೆಯಿಂದ ಇದು ಮಾಡಿ ನಮ್ಮ ಮುಂದೆ ನಮ್ಮ ಬೇಡಿಕೆಯಿಂದ ಈಡೇರ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಾವಿಂದ ಮನವಿ ಮಾಡ್ಕೊತೀವಿ. ವಿಶ್ವದ ಜ್ಯೋತಿ ಭೀಮನ ಕ್ರಾಂತಿ ಮಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಜಗವೆಲ್ಲ ನಡಗಿತ್ತು ಭೀಮನ ಕ್ರಾಂತಿ, ಅಕ್ಷರ ಜ್ಞಾನದಿಂದಲೇ ಭೀಮನ ಜ್ಯೋತಿ, ಬೆಳಕು ಕಂಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಕತ್ತಲವನ್ನು ಅಳಿಸಿ ಬೆಳಕಿನ ಮಾರ್ಗದಲ್ಲಿ ಬಂದಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 22 ಪ್ರತಿಜ್ಞೆಗಳನ್ನು ಬೋಧಿಸಿ ಬೌದ್ಧ ಧಮ್ಮವನ್ನು ಸ್ವೀಕಾರ ಮಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬುದ್ಧನ ತತ್ವದ ಮಾರ್ಗದಲ್ಲಿ ನಡೆವಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳವಣ ಬನ್ನಿ ಅಂತ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ವಿಶ್ವದ ಮಾನವ ಕುಲಕ್ಕೆ ಶಾಂತಿ ಮಾರ್ಗವನ್ನು ತೋರಿಸಿದರು ಭಗವಾನ ಗೌತಮ ಬುದ್ಧರು. ಪ್ರಾಣಿ ಪಕ್ಷಿಗಳಿಗೆ, ಜೀವಿರಾಶಿಗಳಿಗೆ, ಸಕಲ ಜೀವಿಗಳಿಗೆಲ್ಲ ಕಲ್ಯಾಣವಾಗಲಿ, ಜೈ ಮಂಗಳವಾಗಲಿ ಅಂತ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕಾಗಿ ತಾವೆಲ್ಲ ಇವತ್ತಿನ ದಿವಸ ಇಲ್ಲಿ ಬಂದು ನೆರೆದಂತ ಎಲ್ಲ ಸರ್ವ ಸದಸ್ಯರಿಗೆಲ್ಲ ತಮ್ಮೆಲ್ಲರಿಗೆಲ್ಲ ಇನ್ನೊಮ್ಮೆ ನಾನು ಕಾಯ, ವಾಚ, ಮನಸ್ಸು ಮತ್ತು ಶರೀರಚಿತ್ತ ಮನಸ್ಸಿಂದ ನಾವೆಲ್ಲ ಮಂಗಳನ್ನು ಆಸೆಗಿದೆ. ಅದಕ್ಕಾಗಿ ತಾವೆಲ್ಲ ಶಾಂತಿನ ನಿಂತು ತಮ್ಮ ನುಡಿಯನ್ನು ನುಡಿಬೇಕನ್ನ ತಮ್ಮಲ್ಲಿ ಇನ್ನೊಮ್ಮೆ ನಾನು ವಿನಿಸ್ಕೊತೀನಿ. ಬುದ್ಧಂ ನಮಾಮಿ, ಧಮ್ಮಂ ನಮಾಮಿ. ದಿನ ಅವರಿಗೆ ಗೌರವ ನಮನ ಸಲ್ಲಿಸಲೇಬೇಕು. ಏಕೆಂದರೆ ಭಾರತ ದೇಶ ಸಂವಿಧಾನ ಏನಿದೆ ಅದು ಕೇವಲ SC ST ಒಬ್ಬಿಸುವುದಲ್ಲ, ಭಾರತದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕ ಕೂಡ ಅದು ಅನ್ವಯ. ಆ ನಾಗರಿಕ ಕಾನೂನು ನೀಡುವಂತ ಏಕೈಕ ವ್ಯಕ್ತಿ, ಸಮಾನತೆಯ, ಸ್ವಾತಂತ್ರ್ಯದ, ಭ್ರಾತೃತ್ವವನ್ನ ತೋರಿಸಿರುವಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಮತ್ತೊಮ್ಮೆ ಅವರಿಗೆ ನಮ್ಮ ಭಾರತ ದಲಿತ ಸಂಘಟನೆ ವತಿಯಿಂದ ಗೌರವ ನಮನ ಸಲ್ಲಿಸೋಣ. ಜೈ ಭೀಮ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7674744747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.